ನಾವು ಮುಟ್ಟಬೇಕು. ಇದು ನೋಡಿ, ಇಲ್ಲಿ ನೋಡಿ, ಅಟಲ್ ಜಿ ಜನಸ್ನೇಹಿ ಕೇಂದ್ರ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಡುವಂತ ಗೌರವ ಸರ್ಕಾರ. ಇದು ರಾಜ್ಯ ಸರ್ಕಾರ, ಇಲ್ಲಿನ ಅಧಿಕಾರಿಗಳು. ಅಟಲ್ ಜಿ ಜನಸ್ನೇಹಿ ಕೇಂದ್ರ ನೋಡಿ, ಅಟಲ್ ಜಿ ಸ್ನೇಹಿ ಕೇಂದ್ರ ಅಂತೆ. ಇದು ನಮ್ಮ ವಾಜಪೇಯಿ ಅವರಿಗೆ ಕೊಡುವಂತ ಗೌರವ. ಇದು ಅರ್ಥ ಮಾಡ್ಕೋಬೇಕು. ಇಲ್ಲಿನ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ಡಿ.ಕೆ. ಶಿವಕುಮಾರ್ ಅವರೇ, ಇದೇನಾ ನಿಮ್ಮ ಸರ್ಕಾರ? ಇದೇನೇನ್ರಿ? ಕೃಷ್ಣ ಬೈರೇಗೌಡ್ರೆ, ನೀವು ಫೇಸ್ಬುಕ್ ಲೈವ್ ಅಲ್ಲಿ ಬಂದು ನಾನು ಸತ್ಯ ಹರಿಚಂದ್ರ ಅಂತ ಹೇಳೋದಲ್ಲ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸ್ಥಳಕ್ಕೆ ಬಂದು ನೀವು ಪರಿಶೀಲನೆ ಮಾಡಬೇಕು. ಶ್ರೀನಿವಾಸ್ ಗೌಡ್ರು 47 ದಿನದಿಂದ ಇಡೀ ಕ್ಷೇತ್ರ ಸುತ್ತಾ ಇದ್ದಾರೆ, ನಮ್ಮ ನಡಿಗೆ ಸ್ವಚ್ಛತೆ ಕಡೆಗೆ ಅಂತ. ಇಲ್ಲಿ ಬಿಬಿಎಂಪಿ ಕಚೇರಿಯಲ್ಲೇ ಕೊಚ್ಚ ಇಟ್ಕೊಂಡಿದ್ದಾರೆ ರೀ. ನಾನು ಮಾತಾಡಿದ ಮೇಲೆ ಇಲ್ಲಿ ನೋಡ್ರಿ ಎಷ್ಟು ಜನ, 100 ಜನ ಕಳಿಸಿದ್ದಾರೆ. ಇಷ್ಟು ದಿನ ಏನಾಗಿದ್ರಿ, ಏನ್ರಿ ಮಾಡ್ತಾ ಇದ್ರಿ? ಇಲ್ಲಿ ವ್ಯವಸ್ಥೆ ಸರಿಯಾಗಿದೆಯಾ? ಕೇರ್ಪುರ ಕ್ಷೇತ್ರದಲ್ಲಿ ವ್ಯವಸ್ಥೆ ಸರಿಯಾಗಿದೆಯಾ? ಅಧಿಕಾರಿಗಳು ಏನಾಗಿದ್ದಾರೆ? ಯಾವತ್ ನೋಡಿದ್ರು ಇವಾಗವರೆಗೂ 47 ದಿನದಿಂದ ಇಲ್ಲಿನ ವಲಯ ಆಯುಕ್ತರಿಗೆ ರಮೇಶ್ ಅವರಿಗೆ ಫೋನ್ ಮಾಡಿದ್ದೀನಿ. ಪ್ರತಿದಿನ GPS ಫೋಟೋ ಕಳಿಸಿದ್ದೀನಿ. ಒಂದೇ ಒಂದು ದಿನ ರಿಪ್ಲೈ ಇಲ್ಲ. ಒಬ್ಬ ಹೋರಾಟಗಾರನಿಗೊಂದು ಗೌರವ ಇಲ್ಲ. ನನಗೋಸ್ಕರ ಕೇಳಲಿಲ್ಲ. ನಾನು ಈ ರಾಜ್ಯದ, ಈ ದೇಶದ, ಈ ನಗರದ ಜನರಿಗೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇಲ್ಲಿ ಗೋಡನ್ಗಳು ಬಾಡಿಗೆ ಕೊಟ್ಟಿದ್ದೀರಲ್ರಿ ಹೊರಗಡೆವರೆಗೆ. ಬನ್ನಿ, ಹಂಗೆ ತೋರಿಸ್ತೀನಿ ನಿಮ್ಗೆ ಇಲ್ಲಿನ ವ್ಯವಸ್ಥೆ ಬಗ್ಗೆ. ನೋಡ್ರಿ, ಕಾಂಪೌಂಡ್ ಒಳಗಡೆ ಶೌಚಾಲಯ. ಇದು ಉಚ್ಚ ವೈಕಳ ಜಾಗ. ಎಷ್ಟು ವರ್ಷಗಳಾಗಿದೆ ರೀ ಕಸ. ಎಲ್ರಿ ನೀವು ರೋಡಲ್ಲಿ ಹೋಗ್ಬಿಟ್ಟು ಇದು ಮೊದಲು, ಇದು ನಂತರ ಅಂತ ಫೋಟೋ ಕಳಿಸ್ತಾರೆ ನೀವು ಫೇಸ್ಬುಕ್ ಅಲ್ಲಿ. ಇದು ಮೊದಲು ಅಲ್ಲ, ನಂತರ ವರ್ಷಗಳಿಂದ ಇರುವಂತ ಕಸ. ಇದೇ ನಿಜ. ಇದು ಸತ್ಯ. ಈ ಸರ್ಕಾರದ ಏನ್ ಕೆಲಸ ಮಾಡ್ತಾ ಇದ್ರಿ, ಇದು ಸತ್ಯ. ಅದು ಬಿಟ್ಟು ನೀವು ಸುಮ್ಮನೆ ಫೋಟೋ ಪೋಸ್ಗೆ ಈ ಸರ್ಕಾರ ನಾವೇನೋ ಮಾಡಿದ ಜನಗಳಿಗೆ ಮೋಸ ಮಾಡಬೇಡಿ, ಯಾಮಾರಿಸಬೇಡಿ. ಎಷ್ಟು ಅಂತ ಯಾಮಾರಿಸ್ತೀರಾ ನೋಡಿ. ಇದು ಇವತ್ತಾಗಿರೋ ಕಥನ. ಇಲ್ಲಿ ಒಳಗಡೆ ಏನಾದ್ರು ಸಾರ್ವಜನಿಕರು ವಾಸ ಮಾಡೋ ಸ್ಥಳನ ಇದು GB ಅಧಿಕಾರಿಗಳ ಒಂದು ಕಚೇರಿ. ಆ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲೆಲ್ಲರೂ ಕೂಡ ಇಲ್ಲಿ ಇರ್ತಾರೆ. ಈ ಕಸ ಇಲ್ಲೇ ನೀವು ಹಿಂಗೆ ಇಟ್ಕೊಂಡಿದ್ರೆ ನಾಚಿಕೆ, ಮಾನ, ಮರ್ಯಾದೆ ನಿಮ್ಗೇನಾದ್ರು ಇದ್ರೆ ನೀವು ರಾಜೀನಾಮೆ ಕೊಟ್ಬಿಡಿ ದಯವಿಟ್ಟು. ಇಲ್ಲಿನ ಅಧಿಕಾರಿಗಳ ಮೇಲೆ ಏನು ಕ್ರಮ ತಗೋತೀರಿ ನೀವು? ಇಲ್ಲಿನ AEE ಅಂತೆ, ಏನೋ ಆರೋಗ್ಯ ಅಧಿಕಾರಿಗಳಂತೆ, ಒಂದು ವಾರ್ಡ್ಗೆ 110, 120, 150 ಜನ ಕೆಲಸ ಮಾಡೋರು. ಇಲ್ಲಿ ನೋಡಿ, ಇಲ್ಲಿ ನೋಡ್ಲೇಬೇಕಾಗಿರೋಂಥ ವಿಚಾರ ಇನ್ನೂ ತೋರಿಸ್ತೀನಿ. ಇದು ಗೋಡನ್ಗೆ ಬಾಡಿಗೆ ಕೊಟ್ಟಿದ್ದಾರೆ GB ಅವರು. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕೃಷ್ಣ ಬೈರೇಗೌಡರು, ಸಾಕಾರ್ತಿ ಸ್ವಾಮಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದೀವಿ, ಫುಟ್ಪಾತ್ ಮೇಲೆ ವಾಹನ ಹಾಕಬೇಡಿ ಅಂತ ಇದಾರೆ. 10 ಗಂಟೆ ಮೇಲೆ ಹೊರಗಡೆ ವ್ಯಾಪಾರ ಮಾಡ್ಕೊಳ್ಳೋದು. ಸಾಯಂಕಾಲ ನೀವೇ ಇಲ್ಲಿ ಜಾಗ ಕೊಟ್ಟಿದ್ದೀರಿ. ಈ ಗಾಡಿಗ್ಲಾವುದು, ಈ ವಾಹನಗ್ಲಾವುದು? ಫ್ರೆಶ್ ಆಗಿದೆ ಬಾಳೆಹಣ್ಣು, ಫ್ರೆಶ್ ಬಾಳೆಹಣ್ಣು. ಇದು ಯಾವಾಗಲೂ ಸೀಸ್ ಮಾಡಿರೋದಲ್ಲ, ಫ್ರೆಶ್ ಬಾಳೆಹಣ್ಣು, ಫ್ರೆಶ್ ತಾಜಾ ಬಾಳೆಹಣ್ಣು. ಮತ್ತೆ ಹೇಳ್ತೀನಿ, ಅದು ವಿಡಿಯೋ ಕೊಡ್ತೀನಿ ಬನ್ನಿ.